ಕಾಂಗ್ರೆಸ್ ನಾಯಕರ ಸಭೆಯಲ್ಲಿ ದಿನೇಶ್ ಗುಂಡೂರಾವ್ಗೆ ಕ್ಲಾಸ್ ತಗೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಿಗೆ ತರಾಟೆ ತೆಗೆದುಕೊಂಡಂತವರು ಬೇರೆ ಯಾರು ಅಲ್ಲ, ಕೆ.ಸಿ. ವೇಣುಗೋಪಾಲ್ ಅವರು. ಯಾಕೆ ಅಂದ್ರೆ ಪ್ರಶ್ನೆ ಮಾಡ್ತಾರೆ ಅವ್ರನ್ನ, ಬಿಜೆಪಿ ಆಪರೇಷನ್ ಕಮಲದ ಬಗ್ಗೆ ನಿಮಗೆ ಮಾಹಿತಿ ಇರಲಿಲ್ವಾ? ಅತೃಪ್ತ ಶಾಸಕರನ್ನು ನೀವು ಯಾಕೆ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡಿಲ್ಲ? 5-6 ಜನ ಶಾಸಕರು ನಾಟ್ ರೀಚಬಲ್ ಆಗಿದ್ರೂ ಕೂಡ ನೀವು ಸೀರಿಯಸ್ ಆಗಿ ತಗೊಂಡಿಲ್ಲ. ಸಮರ್ಪಕವಾಗಿ ಹೈಕಮಾಂಡ್ ಗಮನಕ್ಕೂ ಕೂಡ ಅದನ್ನ ತರಲಿಲ್ಲ. ಅತೃಪ್ತ ಶಾಸಕರನ್ನ ಸಂಪರ್ಕಕ್ಕೆ ಸಿಗ್ತಿಲ್ಲ ಅಂತ ನೀವು ಮೌನವಾಗ್ಬಿಟ್ರೆ ಹೆಂಗೆ? ಅದರ ಪರಿಣಾಮವನ್ನ ನಾವು ಈಗ ಎದುರಿಸಬೇಕಾಗ್ತಾ ಇದೆ. ಎಚ್ಚರ. ಕೆ.ಸಿ. ವೇಣುಗೋಪಾಲ್ ಮಾತಿಗೆ ಪಾಪ ಸೈಲೆಂಟ್ ಆಗ್ಬಿಟ್ರಂತೆ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸುಕೇಶ್ ಅವರಿಂದ. ಎಸ್ ಸುಕೇಶ್, ಇವತ್ತಿನ ಸಭೆ ಬಹಳ ದೀರ್ಘವಾಗಿ ನಡೀತಾ ಇದೆ. ಐ ಥಿಂಕ್ ಇನ್ನೂ ಕೂಡ ಮುಗಿದಿಲ್ಲ ಅಂತ ಅನ್ಸುತ್ತೆ. ದಿನೇಶ್ ಗುಂಡೂರಾವ್ ಮೇಲೆ ಯಾಕೆ ಕೋಪ ವೇಣುಗೋಪಾಲ್ ಅವ್ರಿಗೆ ಅಂತ? ಅರವಿಂದ್, ಖಂಡಿತ ಹೌದು. ಯಾಕಂತಂದ್ರೆ ಸಾಕಷ್ಟು 2-3 ಅವರಿಂದ ನಡೀತಾ ಇರುವಂತಹ ಒಂದು ಸುದೀರ್ಘವಾದ ಒಂದು ಸಭೆ ಇದು. ಈ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಆರಂಭದಲ್ಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಅವರ ಅಸಮಾಧಾನಕ್ಕೆ ಕಾರಣವಾಗಿದ್ದು ದಿನೇಶ್ ಗುಂಡೂರಾವ್ ಅವರ ವರ್ತನೆ. ಯಾಕಂದ್ರೆ ಇಷ್ಟೆಲ್ಲ ಪರಿಣಾಮಗಳು ಅಥವಾ ಇಷ್ಟೆಲ್ಲ ಬೆಳವಣಿಗೆಗಳಾಗುವಂತಹ ಸಂದರ್ಭದಲ್ಲಿ ತಕ್ಷಣಕ್ಕೆ ಹೈಕಮಾಂಡ್ ಗಮನಕ್ಕೆ ತರುವ ಅಥವಾ ಅದನ್ನು ತಡೆಯುವ ಅಥವಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನದಲ್ಲಿ ದಿನೇಶ್ ಗುಂಡೂರಾವ್ ಎಡುವುದ್ರು ಅನ್ನುವಂಥದ್ದು. ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ತಾವೇನು ಮಾಡಬೇಕಿತ್ತು ಆ ಸಂದರ್ಭದಲ್ಲಿ ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಲಿಲ್ಲ. ಯಾರೂ ಹೋಗಲ್ಲ ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟುಕೊಂಡು ತಿರುಗ್ತಾ ಇದ್ರು ಅನ್ನುವಂಥದ್ದು. ಆದ್ರೆ ಈಗ 5-6 ಶಾಸಕರುಗಳು ಪಕ್ಷದ ಕೈ ತಪ್ಪಿದ್ದಾರೆ ಅಥವಾ ನಾಟ್ ರೀಚಬಲ್ ಆಗಿದ್ದಾರೆ ಅಂದ್ರೆ ಯಾರು ಹೊಣೆ ಇದಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ವೇಣುಗೋಪಾಲ್ ಅಸಮಾಧಾನವನ್ನು ಹೊರಹಾಕಿದಂಥದ್ದು. ಯಾಕಂತಂದ್ರೆ ಇದು ಸರ್ಕಾರದ ಅಸ್ತಿತ್ವವನ್ನೇ ಪ್ರಶ್ನಿಸುವಂತ, ಸರ್ಕಾರದ ಅಸ್ತಿತ್ವವನ್ನು ಅಲುಗಾಡಿಸುವಂತ ಹಂತಕ್ಕೆ ಬಂದು ನಿಂತಿರೋದ್ರಿಂದ ಇದರಲ್ಲಿ ಜೆಡಿಎಸ್ ಗಿಂತ ಕಾಂಗ್ರೆಸ್ನವರದೇ ಪಾತ್ರ ಜಾಸ್ತಿ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ತನ್ನ ಮೈತ್ರಿಯಲ್ಲಿ ತನ್ನ ಶಾಸಕರನ್ನು ಉಳಿಸಿಕೊಳ್ಳುವಲ್ಲಿ ವಿಫಲರಾಗಿ ಸರ್ಕಾರವನ್ನು ಕೆಡವಿಕೆ ಮುಂದಾಯಿತು ಅನ್ನುವಂತ ಅಪವಾದವನ್ನು ಕೇಳಬೇಕಂತ ಪರಿಸ್ಥಿತಿ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಅಸಮಾಧಾನವನ್ನ, ತಮ್ಮ ಆಕ್ರೋಶವನ್ನ ಅವರು ವ್ಯಕ್ತಪಡಿಸಿರುವಂತದ್ದು. ಅರವಿಂದ್, ಓಕೆ, ಹಾಗಾದ್ರೆ ಇವಾಗ ಒಂದ್ ಕಡೆ ಏನೋ ಅಗತ್ಯ ನಂಬರ್ ಇಲ್ಲ ಬಿಜೆಪಿ ಬಳಿ ಅಂತಕ್ಕಂಥದ್ದು. ಈಗ ಉಳಿದಂತಹವ್ರನ್ನ ಏನಾದ್ರೂ ವಾಪಸ್ ಕರ್ಕೊಂಡು ಬರೋದಕ್ಕೆ, ಅವರ ಮನವೊಲಿಸೋದಕ್ಕೆ, ಅದ್ರ ಬಗ್ಗೆ ಏನಾದ್ರೂ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆಯಾ? ಖಂಡಿತ ಹೌದು. ಪ್ರಮುಖವಾಗಿ 2 ವಿಚಾರಗಳನ್ನ ಕಾನ್ಸಂಟ್ರೇಟ್ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ ಅರವಿಂದ್. ಒಂದನೇದಾಗಿ ಹೋಗಿರ್ತಕ್ಕಂಥ ಶಾಸಕರನ್ನ ಹೇಗೆ ಮನವೊಲಿಕೆ ಮಾಡುವಂಥದ್ದು, ಸಂಪರ್ಕ ಮಾಡುವಂಥದ್ದು ಹೇಗೆ, ಅವ್ರನ್ನ ವಾಪಸ್ ಕೈತಕ್ಕೆಗೆ ತರುವಂಥದ್ದು ಹೇಗೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಉಳಿದ ಶಾಸಕರುಗಳು ಕೈತಪ್ಪದ ರೀತಿಯಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಏನು ಸಚಿವರುಗಳು ನಿನ್ನೆ ಬೆಳಗಿನ ಉಪಹಾರ ಕೂಟಕ್ಕೆ ಸೇರ್ಕೊಂಡು ಎಲ್ಲ ಶಾಸಕರನ್ನ ತಮ್ಮ ಹದ್ದುಬಸ್ತಿಗೆ ತರುವ ಅಥವಾ ಅವ್ರನ್ನ ನಿರಂತರ ಸಂಪರ್ಕ ಮಾಡುವಂತ ಸಭೆಯನ್ನ ಮಾಡಲಾಗಿತ್ತು. ಅದರಿಂದ ಹೊರತಾಗಿಯೂ ಕೂಡ ಪಕ್ಷದ ವತಿಯಿಂದ ಅವ್ರನ್ನ ನೇರವಾಗಿ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಅಥವಾ ಕೈತಪ್ಪದಂತೆ ನೋಡ್ಕೊಳ್ಬೇಕಂತ ಜವಾಬ್ದಾರಿ ಇದೆ. ಈ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು, ಶಾಸಕರನ್ನ ಒಂದು ಕಡೆ ಸೇರಿಸಬೇಕಾದಂತ ಅಥವಾ ಎಲ್ಲಿಗಾರು ಕರೆದೊಯ್ಯಬೇಕಾದಂತ ಅವಶ್ಯಕತೆ, ಅನಿವಾರ್ಯತೆ ಸೃಷ್ಟಿ ಆಗಿದೆಯಾ ಇಲ್ಲ, ಅದರ ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಗಂಭೀರವಾದ ಚರ್ಚೆ ಆಗ್ತದೆ. ಇದುವರೆಗೂ ಕೂಡ ಖಚಿತವಾಗಿ ಮಾಹಿತಿಗಳು ಹೊರಗಡೆ ಬರ್ತಾರೆ. ಯಾಕಂದ್ರೆ ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ ಎಲ್ಲಾ ನಾಯಕರುಗಳು ಗಂಭೀರ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಬಹುತೇಕ ಈ 2 ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ನಿರ್ಣಾಯಕವಾದ ತೀರ್ಮಾನವನ್ನು ಅವರು ಮಾಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ. ಅರವಿಂದ್, ಓಕೆ ಸುಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.